ನಮಸ್ಕಾರ. ರಕ್ಕಸ ಪೂರದಳು ಒಂದು ಒಳ್ಳೆಯ ಸಿನಿಮಾ ನೋಡ್ಬೋದು, ಒಂದ್ಸರಿ ನೋಡ್ಬೋದು. ಎರಡನೇ ಸಲ ನೋಡುವಂಥದ್ದು ಥ್ರಿಲ್ ಏನು ಉಳಿಯಲ್ಲ. ಯಾಕಂದರೆ ಇದೊಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ, ಸಸ್ಪೆನ್ಸ್ ಇರುವಂಥ ಸಿನಿಮಾ, ಹಾಗೆಯೇ ಮಿಸ್ಟ್ರಿ ಇರುವಂಥ ಸಿನಿಮಾ. ಸೊ ಎಲ್ಲ ಥರದ ಇರುವಂಥದ್ದು ಒನ್ ಟೈಮ್ ವಾಚೇಬಲ್ ಸಿನಿಮಾ, ಅದ್ಭುತವಾದ ಸಿನಿಮಾ. ಒಮ್ಮೆ ನೋಡಿ ಎಂಜಾಯ್ ಮಾಡಿ ಬರ್ಬೋದು. ಕನ್ನಡದಲ್ಲಿ ಬಂದಂಥ ಸಿನಿಮಾಗಳಲ್ಲಿ ಇದು ಕೂಡ ತುಂಬ ನಿರೀಕ್ಷೆ ಹುಟ್ಟಾಕಿತ್ತು. ಸೊ ಆ ನಿರೀಕ್ಷೆ ಸುಳ್ಳಾಗಲ್ಲ ಈ ಸಿನಿಮಾ ನೋಡ್ತಾ ಹೋದರೆ. ಅನಿರುದ್ಧ್ ಭಟ್ ಅವರ ಅಭಿನಯ, ರಾಜ್ ಬಿ ಶೆಟ್ಟರ ಅಭಿನಯ, ಹಾಗೆಯೇ ಕನ್ನಡದ ಇತರ ಕಲಾವಿದರೇನಿದ್ದಾರೆ ಅವರ ಒಂದು ಅಭಿನಯ, ಬಿ ಸುರೇಶ್, ಹಾಗೆಯೇ ಗೋಪಾಲ್ ಕೃಷ್ಣ ದೇಶಪಾಂಡೆ. ಸೊ ಇವರೆಲ್ಲ ನಮಗೆ ಖುಷಿ ಕೊಡ್ತಾರೆ ಸಿನಿಮಾದ ಉದ್ದಕ್ಕೂ. ಚಿತ್ರದಲ್ಲಿ ಒಂದಷ್ಟು ಕೊಲೆಗಳಾಗುತ್ತೆ. ಆ ಕೊಲೆ ಯಾಕಾಗುತ್ತೆ, ಹಾಗೆಯೇ ಅದನ್ನು ಕಂಡುಹಿಡಿಯುವಂಥ ರೀತಿ ಹೇಗೆ, ಸೊ ಏನೆಲ್ಲ ಮಾಡ್ತಾರೆ ರಾಜ್ ಬಿ ಶೆಟ್ಟರು ಅನ್ನೋಂಥದ್ದು ಕುತೂಹಲ ಇರುವಂಥದ್ದು. ಆರಂಭದಿಂದ ಹಿಡಿದು ಕೊನೆಯವರೆಗೂ ಒಳ್ಳೆಯ ಒಂದು ಗ್ರಿಪ್ ಇದೆ. ರವಿ ಸಾರಂಗಿನ್ ಅದರ ನಿರ್ದೇಶಕರು. ಒಳ್ಳೆಯ ಸ್ಕ್ರಿಪ್ಟ್ ಮಾಡಿಕೊಂಡು, ಒಳ್ಳೆಯ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಒಂದು ಅದ್ಭುತವಾದ ಚಿತ್ರ ಕೊಟ್ಟಿದ್ದಾರೆ ಕನ್ನಡಕ್ಕೆ. ಸಾಹಸ ನಿರ್ದೇಶಕ ಡಾಕ್ಟರ್ ರವಿ ವರ್ಮಾ ಅವರು ಈ ಚಿತ್ರದ ನಿರ್ಮಾಪಕರು. ಒಂದು ಒಳ್ಳೆಯ ಚಿತ್ರ ಕೊಟ್ಟಿರುವಂಥದ್ದು. ಜೋಗಿ ಪ್ರೇಮ್ ಈ ಚಿತ್ರವನ್ನು ಪ್ರೆಸೆಂಟ್ ಮಾಡಿರುವಂಥದ್ದು. ಅರ್ಜುನ್ ಜನ್ಯ ಅವರು ಸಂಗೀತ ಕೊಟ್ಟಿದ್ದಾರೆ. ಇಲ್ಲೇ ಒಂದು ಹಾಡಲ್ಲಿ ವಿಶೇಷ ಪಾತ್ರವನ್ನು ಮಾಡಿರುವಂಥದ್ದು. ಸಿದ್ದಯ್ಯ ಬನ್ನಿ ಅನ್ನುವಂಥ ಹಾಡು ಈಗಾಗಲೇ ಬಂದಿರುವಂಥದ್ದು. ಸೊ ಆ ಹಾಡಲ್ಲಿ ಬರುವಂಥದ್ದು ಅರ್ಜುನ್ ಜನ್ಯ. ಸೊ ಇಷ್ಟು ಈ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಚಾರ. ಇನ್ನು ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋದನ್ನು ಹೇಳಾಗಿದೆ. ಹಾಗೆಯೇ ಇದರಿಂದ ಏನು ತಿಳಿಯುತ್ತೆ, ಏನು ಗೊತ್ತಾಗುತ್ತೆ ಅಂತಂದರೆ, ನಂಬಿಕೆ ಮತ್ತು ಮೂಢನಂಬಿಕೆಯ ನಡುವಿನ ವ್ಯತ್ಯಾಸ, ನಮ್ಮ ಮನಸ್ಥಿತಿಯಲ್ಲಿ ಅಥವಾ ಮನಸ್ಸಿನಲ್ಲಿ ಆಗುವಂಥ ಗೊಂದಲಗಳು, ಪ್ರೀತಿ ಪಾತ್ರರು ಬಿಟ್ಟು ಹೋದಾಗ ಏನೆಲ್ಲ ಆಗುತ್ತೆ ಅನ್ನುವಂಥ ಸತ್ಯ ಈ ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಮಧ್ಯನೂ ಗೊತ್ತಾಗ್ತಾನೇ ಇರುತ್ತೆ, ಅದು ರಾಜ್ ಬಿ ಶೆಟ್ಟರ ಜೊತೆಗೆ ಅಥವಾ ಆ ಒಂದು ಪಾತ್ರದ ಮೂಲಕ ಅಂತ ಹೇಳ್ತಾ, ಈ ಒಂದು ರಕ್ಕಸ ಪೂರದಳು ಸಿನಿಮಾ ಹೋಗಿ ನೋಡಬಹುದು. ಸೊ ನೋಡಾದ ಮೇಲೆ ನಂತರ ನೀವು ವಿಡಿಯೋ ಮಾಡ್ತೀರ ಅನಿಸುತ್ತೆ ನನಗೆ. ಯಾಕಂದರೆ ಆ ಥರದ ಒಂದು ಸಿನಿಮಾ ಇದು. ರಿಲೀಸ್ ಆದ ಮೇಲೆ ಒಂದೆರಡು ವಾರದಲ್ಲಿ ಸಿನಿಮಾ ಹೋಗಿಬಿಡುತ್ತೆ. ಆದರೆ ರಕ್ಕಸ ಪೂರದಳು ಸಿನಿಮಾ ಇನ್ನೂ ಇದೆ. ಸೊ ಜನ ಬಂದು ನೋಡ್ತಿದ್ದಾರೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.